ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮಣಿಪಾಲ್ ಹಾಸ್ಪಿಟಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಫಾರ್ಮ್ ಹೌಸು ಮತ್ತು ವಿಲ್ಲಾ ಪ್ಲಾಟ್ಸ್ ಮಾಡಿದ್ದಾರೆ. ಕ್ಲಿಯರ್ ಟೈಟಲ್ ಇದೆ. ಇದರಲ್ಲಿ ಕನಿಷ್ಠ ಒಂದು 27-28 ಸೈಟ್ ಏನು ಇದೆ. ಇದರಲ್ಲಿ 30 ವರ್ಷ ಹಳೆಯದು ಟೀಕುಡ್ ಮರಗಳಿದೆ. ಅದ್ರ ಜೊತೆಗೆ ತೆಂಗು ಮತ್ತು ಸಿನಮನ್ ಚಕ್ಕೆ ಇದು ಹಾಕಿದ್ದಾರೆ. ಈ ಥರ ರಸ್ತೆ ಎಲ್ಲ ಕಡೆಯೂ ಮಾಡಿದ್ದಾರೆ. ನೋಡಿ, ಮರಗಳು ಈ ಥರ ಇದೆ. ಇದು ಮೈಸೂರು ರಿಜಿಸ್ಟ್ರೇಷನ್ನು. ಮಣಿಪಾಲ್ ಹಾಸ್ಪಿಟಲಿಂದ ಎಕ್ಸಾಕ್ಟ್ಲಿ 5 ಕಿಲೋಮೀಟರ್ ಡಿಸ್ಟೆನ್ಸು. ನೋಡಿ, ಈ ಥರ ಕಲ್ಲು ಹಾಕಿದ್ದಾರೆ ಸೈಟ್ಗಳಿಗೆ. 6 ಗುಂಟೆದು ಒಂದೊಂದು ಸೈಟ್. 6 ಗುಂಟೆ ಅಂದರೆ 6538 ಸ್ಕ್ವೇರ್ ಫೀಟ್ ಏನೋ ಬರ್ತದೆ ಒಂದೊಂದು ಪ್ಲಾಟ್. 1500 ರೂಪಾಯಿ ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ ಪರ್ ಸ್ಕ್ವೇರ್ ಫೀಟ್. 7 ಸೈಟ್ ಆಲ್ರೆಡಿ ಸೇಲ್ ಆಗಿದೆ. ಅದು ನಾನೇ ಮಾಡಿಸಿರೋದು. ಇನ್ನೂ ಸುಮಾರೊಂದು 20 ಸೈಟ್ಗಳಿದೆ. ಈಗ ಅದನ್ನು ಮಾಸ ಮುಗಿಸ್ಕೊಂಡು ಇಬ್ಬರು ಶುರು ಮಾಡ್ತಾಯಿದ್ದಾರೆ ಮನೆ ಕಟ್ಟೋಕ್ಕೆ. ಇಲ್ಲಿ ಕ್ಲಾಸ್ ಅಂತ ನಾನೇ ತಗೊಂಡಿರೋದು ಸೈಟ್ಗಳು. ನೋಡಿ, ಸುತ್ತ ಕಾಂಪೌಂಡ್ ಹಾಕಿದ್ದಾರೆ ಮತ್ತು ಈ ಥರ ಟೈಲ್ಸ್ ಹಾಕಿ ರೋಡ್ ಮಾಡಿದ್ದಾರೆ. ಯಾರು ಎಲ್ಲಿ ತೊಗೊಳ್ತಾರೆ ಅವ್ರಿಗೆ ಏನು ಅದರಲ್ಲಿ ಯಾವ ಮರ ಇದೆ ಅದು ಅವ್ರಿಗಿದೆ, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡಿದ್ರೆ ಇದರಲ್ಲಿ ಟೀಕುಡ್ ಮರ ಕಟ್ ಮಾಡ್ತಾರಲ್ಲ, ಅದೇ ಡೋರ್ ವಿಂಡೋ ಎಲ್ಲ ಬಂದ್ಬಿಡ್ತದೆ ಇದರಲ್ಲಿ. ಆರು ಗುಂಟೆದು ಒಂದು ಪ್ಲಾಟ್ ಮಾಡಿರೋದು. 6 ಗುಂಟೆ ಅಂತಂದರೆ 6534 ಸ್ಕ್ವೇರ್ ಫೀಟ್ ಆಯಿತು ಒಂದೊಂದು ಸೈಟ್. ಇದರಲ್ಲಿ 2-3 ಬೇಕಾದ್ರೂ ಒಟ್ಟಿಗೆ ಸಿಗ್ತದೆ. ಇದು ಜೂನ್ ಜುಲೈಯಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಬಟ್ ಈಗ ಚಳಿ ಟೈಮಲ್ಲಿ ಎಲೆ ಎಲ್ಲ ಉದುರೋಗ್ಬಿಟ್ಟೈತೆ. ಈ ಫಾರ್ಮ್ ಹೌಸ್ ಬೇಕು ಅಂದರೆ 1,15,00,000 ರೂಪಾಯಿ ಹೇಳ್ತಾಯಿದ್ರು ಇದ್ರ ಬೆಲೆ. ಈಗ ಫಾರ್ಮ್ ಹೌಸ್ ಒಳಗಡೆ ತೋರಿಸ್ತೀನಿ. ಈಗ ರೀಸೆಂಟ್ ಮುಂದೆ ಸ್ವಲ್ಪ ಹೂವಿನ ಗಿಡಗಳು ಹಾಕಿದ್ದಾರೆ. ನೋಡಿ, ಇದು ಫುಲ್ ಟೀಕುಡ್. ಇಲ್ಲಿದೆ ಟೀಕುಡ್ ಕಟ್ ಮಾಡಿ ಹಾಕಿರೋದು. ಈ ಫಾರ್ಮ್ ಹೌಸ್ಗೆ ಕನಿಷ್ಠ ಒಂದು 8-9 ತೆಂಗಿನ ಮರನೂ ಸಿಗ್ತದೆ. 4 ಮಾವಿನ ಮರ ಸಿಗ್ತದೆ, ಹಲಸಿನ ಮರ ಮತ್ತು ಸಿನಮನ್ದು 2-3 ಗಿಡ ಸಿಗ್ತದೆ. ಇದು ಲಿವಿಂಗ್. ಹೊರಗಡೆಯಿಂದ ಓಡಾಡಿ ಗಲೀಜಾಗಿಬಿಟ್ಟೈತೆ ನೆಲ. ಅಲ್ಲಿ ಕ್ಲೀನ್ ಮಾಡಬೇಕು. ನೋಡಿ, ಲೆಫ್ಟ್ ಸೈಡ್ ಇರೋದೊಂದು ರೂಮು, ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ರೂಮು, ಆ ಕಡೆ ಸೈಡ್ದು ಕಿಚನ್. ಇದು ಮನೆ ಒಳಗಡೆ ಗಾರ್ಡನ್ ಮಾಡಿದ್ದಾರೆ. ಗಾರ್ಡನ್ನಲ್ಲಿ ಈ ಥರ ಫಾಲ್ಸ್ ಮಾಡಿದ್ದಾರೆ.
ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ಮತ್ತು ಲೈಟಿಂಗ್ ಅರೇಂಜ್ಮೆಂಟು ಮಾಡಿದ್ದಾರೆ. ರಾತ್ರಿ ಹೊತ್ತು ಲೈಟಿಂಗ್ ಎಲ್ಲ ಚೆನ್ನಾಗಿ ಕಾಣ್ತಿದೆ. ನೋಡಿ, ಇದು ಲೈಟಿಂಗ್. ಇದು ಕಿಚನ್. ಇದು 2ನೇ ಬೆಡ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್. ನೋಡಿ, ಫುಲ್ಲು ಫಾರೆಸ್ಟ್ ಥರನೇ ಕಾಣ್ತಿದೆ. ಸಿಟಿಯಲ್ಲಿ ಈ ಥರ ಫಾರೆಸ್ಟ್ ಎಲ್ಲೂ ಇಲ್ಲ. ಮತ್ತು ಮೈಸೂರು ರಿಜಿಸ್ಟ್ರೇಷನ್ ಬೇರೆ. ಇದೊಂದು ಬೆಡ್ರೂಮು. ಇದು ಬೆಡ್ರೂಮಿಂದ ಈ ಥರ ಕಾಣ್ತಾ ಇರೋದು. ಅಟ್ಯಾಚ್ ಬಾತ್ರೂಮ್. ಸ್ಟೋರ್ ರೂಮ್ ಇದು.